ಸ್ನೇಹಿತರೆ ನಮಸ್ಕಾರ. ನೀಡ್ ಮನಿ ಫಾರ್ ಮೇಘನಾಸ್ ಬಿರಿಯಾನಿ. ನಾನು ಬಿರಿಯಾನಿ ತಿನ್ನೋದಕ್ಕೆ ಯಾರ್ಯಾರೋ ದುಡ್ಡು ಕೊಟ್ಟರು. ಒಬ್ಬರು 50 ರೂಪಾಯಿ ಕೊಟ್ಟರು, ಒಬ್ಬರು 100 ರೂಪಾಯಿ ಕೊಟ್ಟರು, ಒಬ್ಬರು 150 ರೂಪಾಯಿ ಕೊಟ್ಟರು, ಒಬ್ಬರು 250 ರೂಪಾಯಿ ಕೊಟ್ಟರು. ಸೆಲ್ಯೂಟ್. ನಮ್ಮ ಜನ ಎಷ್ಟು ಮುಗ್ಧರಿದ್ದಾರೆ, ಎಷ್ಟು ಇನ್ನೋಸೆಂಟ್ಸ್ ಇದ್ದಾರೆ ನೋಡಿ. ನಾವು ಅನ್ಕೋತೀವಿ ಕೆಲವೊಂದು ಸರಿ ಒಳ್ಳೆ ಕಾಲ ಇಲ್ಲ, ಕಾಲ ಕೆಟ್ಟೋಗೈತೆ, ಜನ ಕೆಟ್ಟೋಗವ್ರೆ, ಹಾಗೆ ಹಿಂಗೆ ಅನ್ಕೋತೀವಿ. ಯಾವುದು ಇಲ್ಲ ಗುರು, ನಾವು ಅಂದ್ಕೊಳ್ಳೋದ್ರ ಮೇಲೆ ಡಿಪೆಂಡು. ನಾವು ಮಾಡೋ ಕೆಲಸ ಒಳ್ಳೇದಾದರೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಆ ಥರ ಇನ್ನೂ ಜನ ಇದ್ದಾರೆ. ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಅವ್ರು ದುಡ್ಡು ಕೊಡೋಕ್ಕಿಂತ ಇದು ನಾನು ಬರೆದು ಹಿಡ್ಕೊಂಡಿರೋದು ನೋಡಿ ನಕ್ಕೊಂಡು ಹೋಗ್ತಿದ್ರಲ್ಲ, ಅವ್ರಿಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅದರಲ್ಲಿ ಒಬ್ಬರು ಮೇಡಮ್ ಬರ್ತಾರೆ ನೋಡಿ. ಮೇಡಮ್ ಫಸ್ಟ್ ನೋಡ್ತಾರೆ, ಅಬ್ಸರ್ವ್ ಮಾಡಿ ಮುಂದೆ ಹೋಗಿ ನಗ್ತಾರೆ. ಅದು ಕ್ಲಿಪ್ ಹಾಕಿದ್ದೀನಿ ನೋಡಿ. ಅವರು ಮತ್ತು ಇನ್ನೂ ಇಬ್ಬರು ಹುಡುಗಿರು, ಒಬ್ಬರು ಈ ಕಡೆಯಿಂದ ಬರ್ತಾರೆ, ಒಬ್ಬರು ಈ ಕಡೆಯಿಂದ ಬರ್ತಾರೆ, ನಗ್ತಾರೆ. ಅವ್ರದ್ದು ವಿಡಿಯೋ ಸಿಕ್ಕಾಪಟ್ಟೆ ಸುಮಾರು ಸರಿ ನೋಡಿ ನಗ್ತಿದೆ. ಈ ಕಂಟೆಂಟಿನ ಅರ್ಥ ಏನಪ್ಪ ಅಂದರೆ, ನಾವೇನೇ ಮಾಡಿದ್ರೂ ಜನ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಷ್ಟೇ. ನಾವೇನು ಮಾಡಿದ್ರೂ ಸಪೋರ್ಟ್ ಮಾಡ್ತಾರೆ. ಅದನ್ನು ನಾವು ಒಳ್ಳೆ ರೀತಿಯಿಂದ ಬಳಸ್ಕೋಬೇಕಷ್ಟೆ. ನಾವೇನೋ ಮಾಡಿ ಅದರಿಂದ ಕೆಟ್ಟದ್ದು ಯಾವುದೂ ಮಾಡಬಾರ್ದು ಅಷ್ಟೇ. ನೋಡಿ, 1 ಅವರ್ ಆಗಿರ್ಬೋದು ಮೇ ಬಿ ನಾನು ನಿಂತ್ಕೊಂಡು. 1 ಅವರಲ್ಲಿ ಕಮ್ಮಿ ಅಂದರೂ ಒಂದು 600 ಆಗಿರ್ಬೋದು, 500-600 ರೂಪಾಯಿ ಆಗಿದೆ. ನೋಡ್ತೀನಿ ಸಂಜೆವರೆಗೂ ಎಷ್ಟಾಗುತ್ತೆ ಕಲೆಕ್ಷನ್ ತೋರಿಸ್ತೀನಿ, ನೋಡ್ತಾ ಇರಿ. ಈ ದುಡ್ಡು ಕೊಡೋರಿಗಿಂತ ಜನರ ರಿಯಾಕ್ಷನ್ ನೋಡಿ ಖುಷಿ ಆಗುತ್ತೆ ನನಗೆ. ನಕ್ಕೊಂಡು ಹೋಗ್ತಾರೆ ಈ ಕಂಟೆಂಟ್ ನೋಡಿ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಸೀರಿಯಸ್ಲಿ ಈ ಕಂಟೆಂಟು. ಆ್ಯಂಡ್ ಇದು ಯಾಕೆ ಮಾಡಿದೆ ಅಂದರೆ, ಅದೇ ಒಂದು ಸೋಷಲ್ ಎಕ್ಸ್ಪೆರಿಮೆಂಟ್ ಅನ್ಕೋಬೋದು, ಮತ್ತು ಒಂದು ಫನ್ನು, ಒಂದು ಎಂಟರ್ಟೈನ್ಮೆಂಟು. ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಲ್ಲ ನಮ್ಮ ಜನ, ಕನ್ನಡದವ್ರು ಸಪೋರ್ಟ್ ಮಾಡಲ್ಲ, ಹಾಗೆ ಹೇಗೆ ಅಂತಾರಲ್ಲ, ಅವ್ರಿಗೆ ಒಂದಿದ್ದು ಎಕ್ಸಾಂಪಲ್ ನೋಡಿರಿ. ನಾವು ಏನೇ ಒಂದು ಡಿಫ್ರೆಂಟ್ ಕೊಟ್ಟರೆ ಅದಕ್ಕೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅನ್ನೋದು ನೋಡಿ. ಒಟ್ಟಿನಲ್ಲಿ ಜನ ಡಿಫ್ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇವಾಗ ಕೆಲವು ಜನ ಅಂತಾರೆ ಕ್ಯಾಮ್ರಾ ನೋಡಿ ಹೆಲ್ಪ್ ಮಾಡ್ತಾರೆ, ಹಾಗೆ ಹಿಂಗೆ ಅಂತ. ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಅವರು ನೆಗೆಟಿವ್ ಮಾತಾಡ್ಬೇಕಂತಲೇ ಹುಟ್ಟಿರ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನಗೂ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಹಾಕಿದ್ದಾರೆ. ರಾಮೇಶ್ವರಂ ಕೆಫೆದು ವೀಡಿಯೋ ಮಾಡಿದಾಗ, ಅದು ವೀಡಿಯೋ ನೋಡಿರಲಿಲ್ಲ ಅಂದರೆ ಅದು ನೋಡ್ಕೊಂಡು ಬನ್ನಿ. ಆ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಕಾಮೆಂಟ್ಸು, ಬೆಗ್ಗರು ಹಾಗೆ ಹಿಂಗೆ ಅಂದ್ಕೊಂಡು ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. 1 ಸೆಕೆಂಡ್ ಯೋಚನೆ ಮಾಡಿದ್ದೆ ಈ ಥರದ ಕಂಟೆಂಟ್ ಮತ್ತೆ ಮಾಡಲಾ ಬೇಡವಾ ಅಂತ. ಬಟ್ ನಿಮ್ಮ ಖುಷಿ, ನಿಮ್ಮ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ. ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ಬಿಡ್ತು. ಸೆಲ್ಯೂಟ್ ನಿಮ್ಮೆಲ್ಲರಿಗೂ. ಅಷ್ಟೊಂದು ಸಪೋರ್ಟ್ ಮಾಡ್ತೀರಲ್ಲ, ಗ್ರೇಟು. ಫುಲ್ ವಿಡಿಯೋ ನೋಡಿ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದೆ ಅನ್ನೋದು ಹೇಳಿದ್ದೀನಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಕಲೆಕ್ಟ್ ಆಗುತ್ತೆ ಅಮೌಂಟ್ ಅಂತ. ಬಟ್ ಆ ಅಮೌಂಟಲ್ಲಿ ಏನು ಮಾಡ್ತೀನಿ ಅದು ಕೂಡ ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ, ನೋಡ್ತಾ ಇರ್ರಿ. 1 ರೂಪಾಯಿನೂ ಯಾವುದೇ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತೀನಿ. ಸುಮಾರು ಜನ ಅಂದ್ಕೊಂಡಿದ್ದಾರೆ ನಾನು ಬಿರಿಯಾನಿ ತಿನ್ನೋಕ್ಕೆ ಕೇಳ್ತಿದ್ದೀನಿ ಅಂತ. ಬಟ್ ಬಿರಿಯಾನಿ ತಿನ್ನೋಕ್ಕಲ್ಲ, ಅದು ಬಿರಿಯಾನಿ ತಿನ್ಬೇಕು ಅನ್ಸೋದ್ರು ನಾನು ದುಡ್ಡಲ್ಲಿ ಹೋಗಿ ತಿಂತೀನಿ. ಪನ್ನೀರ್ ಬಿರಿಯಾನಿ, ವೆಜಿಟೇರಿಯನ್. ಇದೊಂದು ಕಂಟೆಂಟ್ ಅಂತ ಮಾಡಿದ್ದೆ, ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ ಮಾಡಿದ್ದೆ. ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಜನ, ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ ವೀಡಿಯೋದಲ್ಲಿ ಯಾವ್ಯಾವ ಥರ ಸಪೋರ್ಟ್ ಮಾಡಿದ್ದಾರೆ. ಒಬ್ಬೊಬ್ಬರು 50 ರೂಪಾಯಿ ಕೊಟ್ಟವ್ರೆ, ಹೈಯೆಸ್ಟ್ ಕೊಟ್ಟಿದ್ದು 250 ರೂಪಾಯಿ, 250. ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗಂತೂ, ನಾನು ಅದು ಅಬ್ಸರ್ವ್ ಮಾಡಿಲ್ಲ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರಂತ. 250 ಕೊಟ್ಟಿದ್ದಾರೆ ಹೈಯೆಸ್ಟು. ಫೋನ್ಪೇ ಮಾಡಿದ್ದಾರೆ, ಫೋನ್ಪೇನೋ ಗೂಗಲ್ ಪೇನೋ ಮಾಡ್ಯವ್ರೆ. ಆನ್ಲೈನಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಅಂದರೆ ಹತ್ತತ್ರ 700+ ಆಗಿದೆ ಆನ್ಲೈನಲ್ಲಿ. ಕ್ಯಾಶಲ್ಲಿ ಆಗಿದ್ದು ಪೂರ್ತಿ ವೀಡಿಯೋ ನೋಡಿರಿ, ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ. 1000+ ಆಗಿದೆ. ನೋಡಿ ಕರೆಕ್ಟಾಗಿ ಎಷ್ಟಾಗಿದೆ ಅಂತ ವೀಡಿಯೋದಲ್ಲಿ ಹೇಳಿದ್ದೀನಿ, ಪೂರ್ತಿ ನೋಡಿ. ಫಾಲೋ ಮಾಡ್ಕೊಳ್ಳಿ, ಆಮೇಲೆ ಅಪ್ಡೇಟ್ ಸಿಗುತ್ತೆ. ಏನು ಮಾಡ್ತೀವಿ ಸ್ನೇಹಿತರೆ, ಇವಾಗ ಮಾಡ್ಕೊಂಡು ಹೊಂಟೀನಿ ರೀ. 2 ಅವರ್ ಕಲೆಕ್ಟ್ ಮಾಡೀನಿ ಬರೀ. 2 ಅವರಲ್ಲಿ ಆಲ್ಮೋಸ್ಟ್ 1200+ ಆಗಿದೆ ನೋಡಿರಿ 2 ಅವರಲ್ಲಿ. 1 ರೂಪಾಯಿನೂ ನಾನು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತೀನಿ, ಯಾವುದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಇದು ಒಂದು ಫನ್, ಒಂದು ಕಂಟೆಂಟು, ಒಂದು ಸೋಷಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ನಾವು ಏನು ಮಾಡಿದ್ರು ಜನ ಯಾವ ಥರ ಸಪೋರ್ಟ್ ಮಾಡ್ತಾರೆ, ಜನ ಹೆಂಗಿದ್ದಾರೆ ಅಂತ ತೋರಿಸೋದಕ್ಕೆ ಇದು ಒಂದು ಎಕ್ಸಾಂಪಲ್ ವೀಡಿಯೋ ಅನ್ಕೋಬೋದು. ನನಗೆ ಈ ವಿಡಿಯೋ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೀರಿಯಸ್ಲಿ ಮನಸ್ಸಿಂದ ಹೇಳ್ತಿದ್ದೀನಿ ಈ ಮಾತು. ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದರೆ
ಅವರು ನಾನು ಬಿರಿಯಾನಿ ತಿನ್ನೋಕ್ಕೆ ಇನ್ನೊಬ್ರು ಯಾರೋ ₹100 ಕೊಡ್ತಾರೆ, ₹200 ಕೊಡ್ತಾರೆ, $250 ಕೊಟ್ಟಿದ್ದಾರೆ ಹೈಯೆಸ್ಟ್, ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ₹250 ಹೈಯೆಸ್ಟ್ ಕೊಟ್ಟಿದ್ದು. ನಾನು ಬಿರಿಯಾನಿ ತಿನ್ನೋಕೆ ಇನ್ನೊಬ್ರು ಯಾರ್ಯಾರೋ ದುಡ್ಡು ಕೊಟ್ಟು ಹೋಗ್ತಾರೆ ಅಂದರೆ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡಿತಾರೆ ಯಾರೇ ಆಗಲಿ. ಅಂಥ ದುಡ್ಡನ್ನ ನಾನು ಬಿರಿಯಾನಿ ತಿನ್ನೋಕೆ ಕೊಡ್ತಾರಂದರೆ ಸೀರಿಯಸ್ಲಿ ಗ್ರೇಟು ಜನ. ನಾವೇನೇ ಡಿಫ್ರೆಂಟ್ ಮಾಡಿದ್ರೂ ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಜನ ಚೇಂಜ್ ಕೇಳ್ತಿದ್ದಾರೆ ಅಂದರೆ ನಾವು ಕಂಟೆಂಟ್ ಯಾವ ಥರ ಎಷ್ಟು ಚೇಂಜ್ ಕೊಡೋಕ್ಕಾಗುತ್ತೋ ಅಷ್ಟು ಚೇಂಜ್ ಕೊಡ್ತಾ ಇರಬೇಕು. ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೋಷಲ್ ಮೀಡ್ಯಾದಲ್ಲಿ ಸಪೋರ್ಟ್ ಸಿಗೋಲ್ಲ, ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ. ನಮ್ಮ ಎಫರ್ಟು, ನಮ್ಮ ಕೆಲಸ ನೋಡಿ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಹೋಪ್ ಕಳ್ಕೊಬೇಡಿ. ನಾನು ಹೋಪ್ ಕಳ್ಕೊಳ್ಳದೆ ಇನ್ನೂ ಹೊಸ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಹೊಸ ಯೂಟ್ಯೂಬರ್ಸ್ಗೆ ಈ ಮಾತು, ಏನೇ ಆಗಲಿ ಡಿಫ್ರೆಂಟ್ ಮಾಡ್ತಾ ಹೋಗಿ. 100% ನಮ್ಮ ಜನ ಕೈ ಹಿಡಿತಾರೆ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.